ದೊಡ್ಡ ಮನೆಯ ರಾಜ್ಕುಮಾರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಎರಡು ಸಿನಿಮಾಗಳು, ಒಂದು ಅಂಜನಿ ಪುತ್ರ, ಇನ್ನೊಂದು ಪವರ್, ಎರಡೂ ಇವತ್ತು ರಿಲೀಸ್ ಆಗ್ತಾ ಇರ್ತಕ್ಕಂಥದ್ದು. ಸಹಜವಾಗಿ ಅಭಿಮಾನಿಗಳಿಗೆ ಸಿನಿಮಾ ನೋಡುವಂಥ ಕುತೂಹಲ ಮತ್ತು ಖುಷಿ ಅಂದರೆ ಎರಡನೇ ಬಾರಿಗೆ ಅದು ರಿಲೀಸ್ ಆದಂಥ ಸಂದರ್ಭದಲ್ಲಿ ನೋಡೋಂಥ ಖುಷಿ ಮತ್ತು ಸಂಭ್ರಮ ಒಂದು ಕಡೆ ಇದ್ದರೆ, ಬಟ್ ಸಹಜವಾಗಿ ಸಾಕಷ್ಟು ಅಭಿಮಾನಿಗಳು ಬೇಸರವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ನಾವು ಥಿಯೇಟ್ರ್ನ ಮುಂಭಾಗದ ದೃಶ್ಯಾವಳಿ ನೋಡ್ತಾ ಇರ್ತೀವಿ. ಸೊ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಎರಡು ಸಿನಿಮಾಗಳು ಇವತ್ತು ಒಂದೇ ಬಾರಿಗೆ ರಿಲೀಸ್ ಆಗ್ತಾ ಇರುವಂಥದ್ದು, ಒಂದು ಅಂಜನಿ ಪುತ್ರ ಮತ್ತು ಪವರ್. ಸೊ ಹೀಗಾಗಿ ಏನಂತಂದರೆ ಅಭಿಮಾನಿಗಳು ಹೇಳ್ತಾ ಇರ್ತಕ್ಕಂಥದ್ದು ಒಂದೇ ದಿನಕ್ಕೆ ಎರಡು ಸಿನಿಮಾಗಳನ್ನು ರಿಲೀಸ್ ಮಾಡುವಂತಹ ಅವಶ್ಯಕತೆ ಇರಲಿಲ್ಲ. ಸೊ ಇದು ಸಹಜವಾಗಿ ಸಿನಿಮಾ ನೋಡೋ ಖುಷಿ ಇದ್ದರೂ ಕೂಡ ಈ ರೀತಿ ಮಾಡುವಂಥದ್ದು ಬೇಸರ ತರಿಸಿದೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈಗಾಗಲೇ ಅಂದರೆ ಬೆಳಗಿನ ಶೋಗೆ ಒಂದಿಷ್ಟು ಅಭಿಮಾನಿಗಳು ಕೂಡ ಬಂದಿರುವಂಥದ್ದಿದೆ. ಸೊ ಭೂಮಿಕಾ ಚಿತ್ರಮಂದಿರದಲ್ಲಿ ಅಂಜನಿ ಪುತ್ರ ರಿಲೀಸ್ ಆಗಿರ್ತಕ್ಕಂಥದ್ದು, ಮತ್ತು ನರ್ತಕಿ ಚಿತ್ರಮಂದಿರದಲ್ಲಿ ಪವರ್ ಸಿನಿಮಾ ಇರುವಂಥದ್ದು. ಸೊ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಸಹಜವಾಗಿ ಪುನೀತ್ ಸರ ಎರಡು ಸಿನಿಮಾಗಳು ಒಂದೇ ದಿನ ಅದು ಇವತ್ತು ರಿಲೀಸ್ ಆಗ್ತಾ ಇರ್ತಕ್ಕಂಥದ್ದು, ಅದ್ರ ಬಗ್ಗೆ ಫಸ್ಟ್ ಏನು ಅನಿಸುತ್ತೆ ನಿಮಗೆ ಅಂತ? ಸರ್, ನಮ್ಗೆ ಅನಿಸ್ತಾ ಇರೋದು ಈಗ ಸಿದ್ದಪ್ಪ ಬರಡು ಭೂಮಿಯಲ್ಲಿ ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಜಸ್ಟ್ ಈಗ 2 ಮಂತ್ಸ್ ಹಿಂದೆ ರಿಲೀಸ್ ಆಯಿತು. ಹೇಗೆ ಹಿಟ್ಟಾಯಿತು, ಹೇಗೆ ಅದು ಮೂವಿ ಫ್ಯಾನ್ಸ್ ಸೆಲೆಬ್ರೇಟ್ ಮಾಡಿದ್ರು, ಅದು ನೀವು ನೋಡಿದ್ದೀರಾ. ಸೊ ಏನಾಯಿತು ಅಂತಂದರೆ, ಈಗ ಇಲ್ಲಿ ನಾವು ಅಪ್ಪು ಸರ್ದು ಯಾವುದೇ ಮೂವಿ ಬಂದರೂ ನಾವು ನೋಡ್ತೀವಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ. ನಮ್ಗೆ ಇರೋದು ಒಂದೇ ಒಂದು ಅವಕಾಶ ಅಂದರೆ ಅವ್ರನ್ನ ತೆರೆ ಮೇಲೆ ನೋಡೋಂಥದ್ದು. ಈಗ ಇವ್ರು ಏನು ಮಾಡ್ತಿದ್ದಾರೆ, ಆ ಮನುಷ್ಯನ ಇದ್ದಾಗಲೂ ಹಿಂಗೆ ಮಾಡಿದ್ರು, ಈಗ ಹೋದಾಗಲೂ ಅವ್ರ ಹೆಸ್ರನ್ನ ಹಿಂಗೆ ಯೂಸ್ ಮಾಡ್ಕೋತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮೂವಿ ನೋಡ್ತೀವಿ. ಈಗ ನಾವು ಅಂಜನಿ ಪುತ್ರನೂ ನೋಡಲೇಬೇಕು, ಯಾಕಂದರೆ ಬಾಸ್ ಸಿನಿಮಾನೇ. ಬಟ್ ಇದನ್ನು ನೋಡಬೇಕು. ನಮ್ಮ ಮೂವಿ ನಾವು ಇಲ್ಲಿಗೆ ಬಂದಿದ್ದೀವಿ, ಇಲ್ಲಿ ನೋಡ್ತಾ ಇದ್ದೀವಿ, ಅದನ್ನು ನೋಡ್ತೀವಿ. ಸಂಜೆ ಆದರೂ ಇಲ್ಲ ನಾಳೆ ಆದರೂ ನೋಡ್ತೀವಿ. ಬಟ್ ಎರಡು ಸಿನಿಮಾ ಒಂದೇ ದಿನ ಅದು ರಿಲೀಸ್ ಆಗ್ತಿರೋ ಸಿನಿಮಾ ಬೇಕಿತ್ತಾ? ಇದೊಂಥರ ಅವ್ರ ಹೆಸರಿಗೆ ಮಾಡ್ತಾ ಇರೋವಂಥದ್ದು ದ್ರೋಹ ಅಂತ ಅನಿಸ್ತಿದೆ ನನಗಂತ. ತುಂಬ ಬೇಜಾರಾಗ್ತಿದೆ. ಈಗ ಸಹಜವಾಗಿ ಅಂದರೆ ಬೇರೆ ಬೇರೆ ದಿನ ರಿಲೀಸ್ ಮಾಡ್ಬೋದಿತ್ತು, ಬಟ್ ಆದರೂ ಕೂಡ ಇಂತಹ ಒಂದು ಅನಿವಾರ್ಯತೆ ಮತ್ತು ಅವಶ್ಯಕತೆ ಯಾಕಿತ್ತು ಅನ್ನೋಂಥದ್ದು ನೀವು ಅಭಿಮಾನಿಗಳಾಗಿ ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ಏನಾದ್ರು ಮಾಹಿತಿ ಇದೆಯಾ? ಸರ್, ಖಂಡಿತ ಅದ್ರ ಬಗ್ಗೆ ನಮಗಂತೂ ಮಾಹಿತಿ ಇಲ್ಲ. ಇಲ್ಲಿ ಹೇಗೆ ಏನು ಒಬ್ಬರ ಮೇಲೂ ಕಾಂಪಿಟೇಷನ್ ಮೇಲೆ ಚಿತ್ರ ಬಿಡ್ತಿದ್ದಾರೆ, ಅದೊಂದು ಬೇಜಾರು. ನಾವು ವರ್ಷಕ್ಕೆ 1 ಅಥವಾ 2 ಅವರ ಪುಣ್ಯ ಸ್ಮರಣ ದಿನ ಮತ್ತು ಅವರ ಜನ್ಮದಿನ ನಾವು ರಿಲೀಸ್ ಮಾಡಿದ್ರೆ ಅದು ಹಬ್ಬದ ಥರ ಸೆಲೆಬ್ರೇಟ್ ಮಾಡ್ತಿದ್ವಿ. ಓಕೆ, ರಿಲೀಸ್ ಮಾಡಿದರೆ ನಾವೇನು ಬೇಡ ಅಂತಿರಲಿಲ್ಲ. ಅಟ್ಲೀಸ್ಟ್ ಒಂದೇ ದಿನ 2 ಏನಕ್ಕೆ ಬೇಕಿತ್ತು? ಈಗ ಎರಡೂ ನಾವು ನೋಡಲಿಕ್ಕಾಗಲ್ಲ, ಎರಡೂ ಮಿಸ್ ಮಾಡ್ಕೋಬೇಕಾಗತ್ತೆ. ಆ ಥರ ಒಂದು ಎಷ್ಟು ಫ್ಯಾನ್ಸ್ ನೋಡಿ, ಈ ಥರ ಖಾಲಿ ಅವ್ರು ಯಾವಾಗಲೂ ಅವ್ರಿಗೆ ಹೌಸ್ಫುಲ್ ಬೋರ್ಡ್ ನೋಡಿ ಅಭ್ಯಾಸ ಅವ್ರಿಗೆ, ಅವ್ರ ಸಿನಿಮಾಗಳು ಅಂತಂದರೆ. ಈಗ ನೋಡಿ, ಈ ಖಾಲಿ ನಮಗೆ ಬೇಜಾರಾಗ್ತಿದೆ, ನಮ್ಮ ಬಾಸ್ ಸಿನಿಮಾಗೆ ಜನ ಇಲ್ವಲ್ಲ ಅಂತ. ಯಾಕೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಜಸ್ಟ್ ಇವರು ಈ ಥರ ಅವರ ಇಂಟೆನ್ಷನಲ್ಲಿ ಏನೇನು ಪರ್ಸ್ನಲ್ ಇಟ್ಕೊಂಡು ರಿಲೀಸ್ ಮಾಡ್ತಿದ್ದಾರೋ ಗೊತ್ತಿಲ್ಲ. ಈ ಥರ ಮಾಡಿದಂತೂ ಖಂಡಿತ ತುಂಬ ಬೇಜಾರಾಗ್ತಿದೆ ಫ್ಯಾನ್ಸ್ಗಂತೂ. ಪರ್ಟಿಕ್ಯುಲರ್ ಆಗಿ ಅಪ್ಪು ಅವರ ಅಂಜನಿ ಪುತ್ರ ಮತ್ತು ಪವರ್ ಆ ಸಂದರ್ಭದಲ್ಲಿ ನೋಡಿದ್ದಂಥದ್ದು, ಅಂದರೆ ಅವರು ಇದ್ದಾಗ ನೋಡಿರೋಂಥ ಸಂದರ್ಭ ಮತ್ತು ಈಗ ಇಲ್ದಾಗ ನೋಡುವಂತಹ ಸಂದರ್ಭನ ಹೆಂಗೆ ನೆನೆಸ್ಕೊಳ್ತೀರಿ ಮತ್ತು ಮಿಸ್ ಮಾಡ್ಕೊಳ್ತೀರಿ ಅಂತ? ನೀವು ಹೇಳಿದ ತಕ್ಷಣ ನನಗೆಲ್ಲ ಗೂಸ್ ಬಂಪ್ಸ್ ಬಂತು. ಅವರಿಲ್ಲ ಅನ್ನೋದೊಂದು ಒಂದು ಲೈಟಾಗಿ ಹಂಗೆ ಎಮೋಷ್ನಲ್ ಆಗಿಬಿಡ್ತೀವಿ. ಅವ್ರು ನಾವು ಖಂಡಿತ ಈಗಲೂ ಅವ್ರು ಇಲ್ಲ ಅಂತ ನಾವೇನು ಅಂದ್ಕೊಳಕ್ಕೆ ಚಾನ್ಸೇ ಇಲ್ಲ. ಏನೋ ಫಿಸಿಕಲಿ ಗಿಲ್ವಲ್ಲ, ನೋಡೋಕ್ಕಾಗಲ್ಲ, ಮಾತಾಡ್ಸೋಕ್ಕಾಗಲ್ಲ, ಒಂದು ಹಗ್ ಮಾಡೋಕ್ಕಾಗಲ್ಲ, ಒಂದು ವಿಶ್ ಮಾಡೋಕ್ಕಾಗಲ್ಲ, ಇದೆಲ್ಲ ನೋವಿದೆ. ಸೊ ಅದನ್ನು ನಾವು ಈ ಥರ ಮೂವಿ ನೋಡೋಕ್ಕೆ ಮುಖಾಂತರ ನಾವು ವಿಶ್ ಮಾಡ್ತಿದ್ವಿ ಅಥವಾ ಖುಷಿ ಪಡ್ತಿದ್ವಿ. ಆ ಟೈಮಲ್ಲಿ ಪವರ್ ಮೂವಿದು ದಮ್ ಪವರೇ ಸಾಂಗ್ ಬಂದು ಆ ಕ್ರೇಜ್ ಆಗಿತ್ತು, ಆ ಫೈಟ್ಸ್ ಆಗಿತ್ತು, ಆ ಮೂವಿ ಎಂಟೈರ್ ಮೂವಿ ಪ್ಯಾಕೇಜ್ ಸಖತ್ತಾಗಿತ್ತು. ಸೊ ಸಖತ್ ಎಂಜಾಯ್ ಮಾಡಿದ್ವಿ. ಈಗ ಇನ್ನು ಅವ್ರು ಇಲ್ದರೆ ಅವರ ಆಬ್ಸೆನ್ಸಲ್ಲಿ ನಾವು ಮೂವಿ ಎಂಜಾಯ್ ಅಂತೂ ಮಾಡಲ್ಲ, ನೋಡಿ ಖುಷಿ ಪಡ್ತೀವಿ. ಬಾಸ್ನ ದೊಡ್ಡ ಸ್ಕ್ರೀನಲ್ಲಿ ನೋಡೋದು, ಆ ಡ್ಯಾನ್ಸ್, ಆ ಫೈಟ್ಸು, ಇಟ್ಸ್ ಕಂಪ್ಲೀಟ್ಲಿ ಫುಲ್ಲಿ ಪ್ಯಾಕೇಜ್ಡ್ ಮೂವಿ. ಸೊ ಈಗಲೇ ವೇಟಿಂಗ್ ಟು ಸಿ ದ ಮೂವಿ. ಫೈನಲಿ ಏನು ಹೇಳ್ತೀರಿ ಈ ಸಂದರ್ಭಕ್ಕೆ? ಸರ್, ಈ ಪ್ರೊಡ್ಯೂಸರ್ಗಳು ಒಂದೇ ಒಂದು ರಿಕ್ವೆಸ್ಟು, ದಯವಿಟ್ಟು ಅಪವಾಸ್ ಸಿನಿಮಾಗಳನ್ನ ಒಂದೇ ದಿನ ಈ ಥರ 2-3 ರಿಲೀಸ್ ಮಾಡೋಕ್ಕೆ ಹೋಗಬೇಡಿ. ಇದೊಂದು ಸಿನ್ಸಿಯರ್ ರಿಕ್ವೆಸ್ಟ್ ನಮ್ಮದು. ಪ್ರತಿಯೊಂದು ಸಿನಿಮಾನ ನೀವು ಈ ಥರ ರಿಲೀಸ್ ಮಾಡ್ತಾರೆ ಅಂದರೆ ತುಂಬ ಖುಷಿ ಇದೆ. ನಮ್ಗೆ ಅದೊಂದೇ ಅವಕಾಶ ಇರೋದು, ಬಂದು ನೋಡ್ತೀವಿ. ಬಟ್ ಒಂದೇ ದಿನ 2 ಮೂವಿ ರಿಲೀಸ್ ಮಾಡಬೇಡಿ, ತುಂಬ ಫ್ಯಾನ್ಸ್ಗಳು ಬೇಜಾರಾಗುತ್ತೆ. ಎಲ್ಲ ಖುಷಿಯಾಗಿ ಬಂದು ನೋಡಬೇಕು, ಸೆಲೆಬ್ರೇಟ್ ಮಾಡಬೇಕು. ಆ ಥರ ಏನಾದರೂ ಅವಕಾಶಗಳಿದ್ದರೆ ಮಾಡಿಕೊಡಿ, ದಯವಿಟ್ಟು ಈ ಥರ ಮಾಡಬೇಡಿ ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು. ಎಸ್, ಇದಿಷ್ಟು ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಗಳ ಮಾತಾಗಿರ್ತಕ್ಕಂಥ. ಅಂದರೆ ಸಹಜವಾಗಿ ನಾವು ಸಿನಿಮಾನ ನೋಡ್ತೀವಿ, ಬಟ್ ಆದರೆ ಒಂದೇ ದಿನ ರಿಲೀಸ್ ಮಾಡುವಂಥದ್ದು ಅಪ್ಪು ಸರ್ಗೆ ಎಲ್ಲ ಒಂದು ರೀತಿ ಅಗೌರವ ತೋರಿದಂತೆ ಅನ್ನುವಂಥ ರೀತಿಯಲ್ಲಿ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಾಲ್ತೇಶ್ ಅಗ್ಗೀನ್, TV9 ಬೆಂಗಳೂರು.